ಹೌದು ವೀಕ್ಷಕರೇ, ಇತ್ತೀಚೆಗೆ ರಾಜ್ಯದಲ್ಲಿ ದರೋಡೆ ಪ್ರಕರಣಗಳು ಹೆಚ್ಚಾಗಿವೆ. ಬೀದರ್ನಲ್ಲಿ ಎಟಿಎಂಗೆ ಹಣ ಹಾಕಲು ಬಂದ ಬ್ಯಾಂಕ್ ಸಿಬ್ಬಂದಿ ಇಬ್ಬರ ಮೇಲೆ ದರೋಡೆಕೋರರು ಹಗಲೇ ಶೂಟೌಟ್ ಮಾಡಿ 80 ಲಕ್ಷ ರೂಪಾಯಿ ಹಣವನ್ನ ಕದ್ದು ಪರಾರಿಯಾಗಿದ್ದ ವಿಚಾರ ಮಾಸೋಮನುವೆ. ಮಂಗಳೂರು ಬಳಿ ಬ್ಯಾಂಕ್ ಒಂದರ ಮೇಲೆ 5 ಜನ ದರೋಡೆಕೋರರು ಮಠ ಮಧ್ಯಾಹ್ನ ಮಾರಕಾಸ್ತ್ರಗಳು ಹಾಗೂ ಗನ್ ತೋರಿಸಿ ಬರೋಬ್ಬರಿ 15 ಕೋಟಿ ರೂಪಾಯಿ ಬೆಲೆ ಬಾಳುವ ಚಿನ್ನ ಕದ್ದು ಪರಾರಿಯಾಗಿದ್ದ ವಿಚಾರವಂತೂ ಇಡೀ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿತ್ತು. ಅಂದಹಾಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಸಂಸದ ಹಾಗೂ ಶಾಸಕರ ಸ್ವಗ್ರಾಮ ಪೆರೇಸಂದ್ರದಲ್ಲಿ ಕೂಡ ಒಂದು ಪ್ರಕರಣ ನಡೆದಿದೆ. ಗುಂಡ್ಲುಮಂಡಿಕಲ್ಲು ಗ್ರಾಮದ ರೇಣುಕಾ ಎಂಬ ವೃದ್ಧೆ ತನ್ನ ಮಗ ಬೆಂಗಳೂರಿನಿಂದ ಪೆರೇಸಂದ್ರ ಕ್ರಾಸ್ ಬಳಿ ಬರೋದಾಗಿ ಹೇಳಿದ್ರು. ಅದರಂತೆ ರೇಣುಕಾ ಪೆರೇಸಂದ್ರ ಕ್ರಾಸ್ ಬಳಿ ಬಂದಿದ್ದಾರೆ. ಆದರೆ ಪೊಲೀಸರ ಸೋಗಿನಲ್ಲಿ ಬಂದ ಇರಾನಿ ಗ್ಯಾಂಗ್ ಕಳ್ಳರು, ನಾವು ಪೊಲೀಸರು, ಕಳ್ಳರಿದ್ದಾರೆ, ಎಚ್ಚರಿಕೆಯಿಂದ ಇರಿ ಅಂತ ವೃದ್ಧೆ ಬಳಿ ಇದ್ದಂತಹ ಮಾಂಗಲ್ಯ ಸರ ಹಾಗೂ ಚಿನ್ನದ ಕೈಬಳೆಗಳನ್ನು ಬಿಚ್ಚಿಸಿ ಬ್ಯಾಗ್ನಲ್ಲಿ ಇಟ್ಕೊಳ್ಳಿ ಅಂತ ಹೇಳಿಕೊಟ್ಟಿದ್ದಾರೆ. ಆದರೆ ಉಪ್ಪಿನಕಾಯಿ ಡಬ್ಬದ ಮುಚ್ಚಳದಲ್ಲಿ ಕಲ್ಲುಗಳನ್ನು ಇಟ್ಟು ಪೇಪರ್ ಸುತ್ತಕೊಟ್ಟು ಯಾಮಾರಿಸಿ ಚಿನ್ನದ ಆಭರಣಗಳನ್ನು ಕದ್ದು ಪರಾರಿಯಾಗಿದ್ದು ಕಳ್ಳರ ಚಲನವಲನದ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಮ್ಮ, ಒಂದ್ ನಿಮಿಷ. ನಾನು ಪೊಲೀಸ್ನವನು. ಈ ಏರಿಯಾದಲ್ಲಿ ಸರಗಳ್ಳರ ಕಾಟ ತುಂಬಾ ಹೆಚ್ಚಾಗಿದೆ. ನೀವು ಬೇರೆ ತುಂಬಾ ಒಡವೆ ಹಾಕಿದಿರಾ. ಒಂದ್ ಕೆಲಸ ಮಾಡಿ, ಆ ಒಡವೆನೆಲ್ಲ ತೆಗೆದು ಈ ಕರ್ಚೀಫಲ್ ಹಾಕಿ. ಇದ್ರಲ್ಲಿ ಕಟ್ಟಿಟ್ರೆ ತುಂಬಾ ಸೇಫ್ ಆಗಿರುತ್ತೆ. ಬೇಗ ಹಾಕಿ. ಅವರು ನಿಮ್ ಕಡೆಯವರಾ? ಯಾರು? ಅವ್ರು ನಮ್ ಕಡೆಯವರಲ್ಲ ಸರ್. ಜೋಪಾನ ಅಮ್ಮ, ಹುಷಾರಾಗಿಟ್ಕೊಳ್ಳಿ. ಬರ್ತೀನಿ, ಹುಷಾರು. ನಿಮ್ಮ ಎಚ್ಚರದಲ್ಲಿ ನೀವಿಲ್ಲದಿದ್ದರೆ ಈ ರೀತಿ ಅನಾಹುತ ತಪ್ಪಿದ್ದಲ್ಲ. ನಿಮ್ಮ ಚಿನ್ನಾಭರಣಗಳು ಹಾಗೂ ಅಮೂಲ್ಯ ವಸ್ತುಗಳ ಬಗ್ಗೆ ಜಾಗರೂಕರಾಗಿರಿ. ಸಂಶಯಾಸ್ಪದ ವ್ಯಕ್ತಿಗಳು ಕಂಡಲ್ಲಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಯನ್ನ ತಕ್ಷಣ ಸಂಪರ್ಕಿಸಿ. ಎಲ್ಲರಿಗೂ ನಮಸ್ಕಾರ. 2 days ಬ್ಯಾಕ್ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪೆರೇಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಪೆರೇಸಂದ್ರ ಟೌನಲ್ಲಿ ಆ್ಯಕ್ಚುಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಅಟೆನ್ಷನ್ ಡೈವರ್ಜನ್ದು ಇನ್ಸಿಡೆಂಟ್ ಆಗಿದೆ. ಆ ಟೈಮ್ಗೆ ಬಸ್ ಬಗ್ಗೆ ವೇಟ್ ಮಾಡ್ತಾ ಇದ್ದಾರೆ. ಲೇಡಿಗೆ 2 ಜನ ಬೈಕಲ್ಲಿ ಬಂದು ಅಪ್ರೋಚ್ ಮಾಡಿದ್ದಾರೆ. ಅವರಿಗೆ ಹೇಳಿದ್ದಾರೆ ಕಿ ನಾವು ಪೊಲೀಸ್ದವರು ಇದ್ದೀವಿ, ಈ ಥರ ಏನಾದರೂ ಕಳ್ಳತನ ವಗರ ಚೈನ್ ಸ್ನ್ಯಾಚಿಂಗ್ ವಗರ ಜಾಸ್ತಿ ಆಗ್ತಾಯಿದೆ. ಸೊ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತು ಈ ಥರ ಹೇಳಿದ್ದಾರೆ ಕಿ ಈ ಥರ ಆಭೂಷಣಗಳು ಜ್ಯುವೆಲ್ರಿ ವಗರ ಜಾಸ್ತಿ ಪಬ್ಲಿಕ್ಕಲ್ಲಿ ಯೂಸ್ ಮಾಡಬಾರ್ದು. ಈ ಕಾರಣ ಬಗ್ಗೆ ಅವ್ರಿಗೆ ಹೇಳಿದ್ದಾರೆ ಕಿ ಇದನ್ನು ಇದು ಈ ಬ್ಯಾಗಲ್ಲಿ ಪರ್ಸಲ್ಲಿ ಹಾಕಿ, ಈ ಥರ ಅವ್ರಿಗೆ ಹೇಳಿದ್ದಾರೆ. ಸೊ ಆ ಲೇಡಿ ಕೂಡ ಒಪ್ಕೊಂಡಿದ್ದಾರೆ ಮತ್ತು ಒಂದು ಪರ್ಸಲ್ಲಿ ಅದನ್ನು ಹಾಕ್ಕೊಂಡಿದ್ದಾರೆ. ಅದೇ ಟೈಮ್ಗೆ ಅವರು ಅಟೆನ್ಷನ್ ಏನಾದರೂ ಡೈವರ್ಟ್ ಮಾಡಿ ಲೇಡಿಗೆ ಮಾತಾಡ್ತಾ ಇದ್ದಾರೆ. ಆ ಟೈಮಲ್ಲಿ ಏನಾದರೂ ಅಟೆನ್ಷನ್ ಡೈವರ್ಟ್ ಮಾಡಿ ಆ ಬ್ಯಾಗ್ಗೆ ಬೇರೆ ಬ್ಯಾಗ್ ಜೊತೆ ಎಕ್ಸ್ಚೇಂಜ್ ಮಾಡಿ ಈ ಥರ ಅವ್ರದ್ದು ಅಟೆನ್ಷನ್ ಡೈವರ್ಷನ್ ಮಾಡಿ ಆ ಚೈನ್ಗೆ ಕಿತ್ಕೊಂಡು ಹೋಗಿದ್ದಾರೆ. ಸೊ ಇದು ನಾವು CCTV ವಗೇರ ಚೆಕ್ ಮಾಡಿದ್ದೀವಿ. ನಮಗೆ ಸ್ವಲ್ಪ CCTV ಫುಟೇಜ್ ವಗೇರ ಬೈಕ್ ವಗೇರ ಏನು ಯೂಸ್ ಆಗಿದೆ ಅದು ಎಲ್ಲ ಸಿಕ್ಕಿದೆ. ಸೊ ಬೇಗ ಅದನ್ನು ಪತ್ತೆ ಮಾಡ್ತೀವಿ. ಆಲ್ರೆಡಿ ನಮ್ಮ ಟೀಮ್ ಸರ್ಚ್ ಮಾಡೋಕ್ಕೆ ಹೋಗಿದ್ದಾರೆ. ನಾವು ಆಲ್ರೆಡಿ ಐಡೆಂಟಿಫೈ ಮಾಡಿದ್ದೀವಿ. ಬೇಗ ಪತ್ತೆ ಮಾಡಿಕೊಂಡು ರಿಕವರಿ ಮಾಡ್ತೀವಿ. ಇನ್ನು ಬಾಗೇಪಲ್ಲಿಯ ನ್ಯಾಷನಲ್ ಕಾಲೇಜು ಹಿಂಭಾಗ ಭರತ್ ಎಂಬುವವರ ಮನೆಯ ಬೀಗ ಒಡೆದು ಕಳ್ಳ ಮನೆಗಳ್ಳತನಕ್ಕೆ ವಿಫಲ ಪ್ರಯತ್ನ ನಡೆಸಿದ್ದಾನೆ. ಕಳ್ಳತನದ ಕೃತ್ಯ CCTVಯಲ್ಲಿ ಸೆರೆಯಾಗಿದೆ. ಅದಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಮನೆಗಳ್ಳತನ ಸೇರಿದಂತೆ ಸರಗಳ್ಳತನ, ಬೈಕ್ಗಳ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಜನ ಭಯ ಬೀಳುವಂತಾಗಿದೆ. ಕಳೆದ 1 ವಾರದಿಂದ ಕಳ್ಳರ ಕಾಟ ಹೆಚ್ಚಾಗಿದ್ದು ಎಲ್ಲೆಂದರಲ್ಲಿ ಬೈಕ್ ಕಳವು, ಸರಗಳ್ಳತನ ಹಾಗೂ ಮನೆಗಳ್ಳತನ ಪ್ರಕರಣಗಳು ವರದಿ ಆಗ್ತಾ ಇರೋದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ನೋಡಿ, ಕಳ್ಳತನ ಪ್ರಕರಣ ಬಗ್ಗೆ ಫಸ್ಟ್ ನಾವು ನಮ್ಮ ಸೈಡಿಂದ ಏನೇನು ಪ್ರಿಕಾಷನ್ಸ್ ತಗೋಬೇಕು, ಏನೇನು ಡೂಸ್ ಆ್ಯಂಡ್ ಡೋಂಟ್ಸ್ ಇದೆ ಅದು ರೆಗ್ಯುಲರ್ ಆಗಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಕಳ್ಳತನ ಕೇಸಸ್ ಕೋವಿಡ್ ಆದಮೇಲೆ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಆಗಿದೆ. ಎಲ್ಲ ಕಡೆ ನಮ್ಮ ಡಿಸ್ಟಿಕಲ್ಲಿ ಕೂಡ ಇನ್ಕ್ರೀಸ್ ಆಗಿದೆ. ನಾವು ಮೋಸ್ಟ್ ಕೇಸಸ್ಗೆ ಪತ್ತೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಈಗ ರೀಸೆಂಟಾಗಿ ನಮ್ಮ ಚಿಕ್ಕಬಳ್ಳಾಪುರ ರೂರಲ್ ಸ್ಟೇಷನಲ್ಲಿ ಅರೌಂಡ್ 15 ವೆಹಿಕಲ್ಸ್ದು ರಿಕವರಿ ಆಗಿದೆ, 2 ವೀಲರ್ಸ್ದು. ಅದೇ ಥರ ಚಿಂತಾಮಣಿ ಟೌನಲ್ಲಿ ಕೂಡ 12 ವೆಹಿಕಲ್ಸ್ದು ರಿಕವರಿ ಆಗಿದೆ. ಮತ್ತು ಈಗ ಲಾಸ್ಟ್ ಇಯರ್ ನವೆಂಬರ್ ಡಿಸೆಂಬರಲ್ಲಿ ಕೂಡ ಜ್ಯುವೆಲ್ರಿ ವಗೇರದು ಕೂಡ ರಿಕವರಿ ಮಾಡಿದ್ದಾರೆ. ಸೊ ಈ ಥರ ನಾವು ರೆಗ್ಯುಲರ್ ಆಗಿ ಮಾಡ್ತಾಯಿದ್ದೀವಿ, ಟ್ರೈ ಮಾಡ್ತಾಯಿದ್ದೀವಿ, ಎಫರ್ಟ್ಸ್ ಮಾಡ್ತಾಯಿದ್ದೀವಿ ರಿಕವರಿ ಬಗ್ಗೆ. ಸೊ
ಬಟ್ ಪ್ರಿಕಾಷನ್ಸ್ ಏನು ತಗೋಬೇಕು ಇದು ಅವಾಯ್ಡ್ ಆಗುತ್ತೆ. ಜ್ಯುವೆಲ್ರಿ ಕಳ್ಳತನ, ಮನೆಯಲ್ಲಿ ಕಳ್ಳತನ ಆಗ್ತಾಯಿದೆ ಈ ಥರದ್ದು. ಸೊ ಬೇಸಿಕ್ಲಿ ಪಬ್ಲಿಕ್ಗೆ ಕೂಡ ಸ್ವಲ್ಪ ಅವೇರ್ನೆಸ್ ಆಗಬೇಕು. ಬೇಸಿಕ್ಲಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಿದೆ ಮನೆ ಬಿಟ್ಟು ಯಾವುದು ಜಾಗ ಹೋಗ್ತಾರೆ, ಸೊ ಅಟ್ಲೀಸ್ಟ್ ಅಕ್ಕಪಕ್ಕ ಮನೆದವ್ರಿಗೆ ಅಥವಾ ಲೋಕಲ್ ಪೊಲೀಸ್ ಸ್ಟೇಷನ್ದವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಸೊ ಅಟ್ಲೀಸ್ಟ್ ಆ ಸೈಡ್ಗೆ ಜಾಸ್ತಿ ಪೆಟ್ರೋಲಿಂಗ್ ಇನ್ಕ್ರೀಸ್ ಆಗುತ್ತೆ. ನೈಟ್ ರೌಂಡ್ಸ್ ಟೈಮಲ್ಲಿ ಅದನ್ನು ಪಾಯಿಂಟ್ ಬುಕ್ ಥರ ಮಾಡ್ತಾರೆ. ಸೊ ಆಟೋಮೆಟಿಕ್ಲಿ ಸ್ವಲ್ಪ ಈ ಥರದ್ದು ಇನ್ಸಿಡೆಂಟ್ಸ್ ಕಡಿಮೆ ಆಗುತ್ತೆ. ಬಟ್ ರೆಗ್ಯುಲರ್ ಆಗಿ ನಾವು ಕೂಡ MOBs ಇದೆ, ಜೈಲಿಂದ ಬೇಲಾಗಿ ಹೊರಗಡೆ ಬರ್ತಾ ಇದ್ದಾರೆ ಕಳ್ಳರು, ಅವರಿಗೆ ಕೂಡ ರೆಗ್ಯುಲರ್ ಆಗಿ ನಾವು ಚೆಕ್ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಕಡಿಮೆ ಮಾಡ್ತೀವಿ. ಇನ್ನಾದರೂ ಪೊಲೀಸರು ಎಚ್ಚೆತ್ತು ಕಳ್ಳರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.